ಎಲ್ಲರಿಗೂ ನಮಸ್ಕಾರ. ನಾನು ಜೆ ಮಲ್ಲೇಶ್ ರೇಷ್ಮೆ ರಾಜ, ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಜಿಲ್ಲಾಧ್ಯಕ್ಷರು, ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು. ನಾನು ನಿಮಗೆ ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಮತ್ತು ರೈತರ ಒಂದು ಸುಲಿಗೆ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ಹೊರಗೆ ದುಡ್ಡು ಕೊಟ್ಟು ತಗೊಂಬಂದ್ರಿ? ಹೆಂಗೆ ತಗೊಂಬಂದ್ರಿ? ಅಲ್ಲಿ ಹೊರಗೆ 350 ರೂಪಾಯಿನಾಗ ತಗೊಂಬಂದ್ರಿ. 10 kg ತೊಗೊಂಬಂದು ಈಗ 51.5 kg ಕಡಿಮೆ ಬರುತ್ತೆ ಅನ್ನೋದಕ್ಕೆ ನೀವು ತಗೊಂಡು ಹಾಕಿದ್ದೀರಾ ಅದಲ್ಲ? ಹಾಂ, 51.5 kg ಕಡಿಮೆ ಇದ್ರೆ ತಾಣಲ್ಲ 50 kgಗೆ. ಕೊಡ್ಲೇಬೇಕು 51.5 kg. ಹಾಂ, ಸುಮಾರು 5 ಕೋಟಿಗೂ ಹೆಚ್ಚು ರೈತರಿಂದ ಹಗಲು ದರೋಡೆ ಮಾಡಿದ್ದಾರೆ ಮತ್ತು ರೈತರಿಂದ ಸುಲಿಗೆ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಇವರು ಸುಲಿಗೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಇಂಚಿಂಚು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ರಾಗಿಯನ್ನು ಮಾರ್ಕೆಟ್ಗೆ ಕೊಟ್ಟರೆ ಸುಮಾರು 3,500 ರೂಪಾಯಿಗೆ ಕೊಂಡ್ಕೊಳ್ತಾರೆ. MSP ಪ್ರೈಸ್ ಅಂತ ಹೇಳಿದ್ರೆ ಸುಮಾರು 4,880 ರೂಪಾಯಿಗೆ ರಾಗಿಯನ್ನು ಕೊಂಡ್ಕೊಳ್ತಾರೆ. ಸುಮಾರು 1,300 ರೂಪಾಯಿ ಒಂದು ಲಾಭವನ್ನು ಪಡೆಯೋದಕ್ಕೋಸ್ಕರ ರೈತರು ಯಾವ ರೀತಿಯ ಕಷ್ಟವನ್ನು ಪಡ್ತಾರೆ, ಅಧಿಕಾರಿಗಳು ಈ ಬಂದಂಥ ಹಣದಲ್ಲಿ ಅವರು ಯಾವ ರೀತಿ ದೋಚೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ರಾಗಿಯನ್ನು ನೋಂದಾಯಿಸ್ಬೇಕಂತ ಹೇಳಿದ್ರೆ, ಆ ರಾಗಿಯನ್ನು ಮಾರಾಟ ಮಾಡಬೇಕಂತ ಹೇಳಿದ್ರೆ 5 ದಿವಸದಿಂದ 8 ದಿವಸಗಳವರೆಗೆ ಒಂದು ಟ್ರ್ಯಾಕ್ಟರಲ್ಲಿ ರಾಗಿಯನ್ನು ತುಂಬಿಕೊಂಡು ಸಾಲಿನ ಒಂದು ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ಕಾಯಬೇಕು. ಅದೇನಾದರೂ ಬಾಡಿಗೆ ಟ್ರ್ಯಾಕ್ಟರಿಯನ್ನು ತಂದಿದ್ರೆ ಪ್ರತಿ ದಿವಸ 1,000 ರೂಪಾಯಿ ಬಾಡಿಗೆಯನ್ನು ಪಡಿತಾರೆ. ಸುಮಾರು 8 ದಿವಸಕ್ಕೆ 8,000 ರೂಪಾಯಿ ಆ ಟ್ರ್ಯಾಕ್ಟರ್ಗೆ ಕೊಡಬೇಕು. ಇದೆಲ್ಲ ಆದಮೇಲೆ ಅಲ್ಲಿ ರಾಗಿಯನ್ನು ಒಂದು ಕ್ವಾಲಿಟಿ ಚೆಕ್ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಆ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಬಂದಂಥ ಒಂದು ಅಧಿಕಾರಿಗಳು ಸುಮಾರು ಚೆನ್ನಾಗಿರ್ತಕ್ಕಂಥ ರಾಗಿಗೆ ಒಂದು 50 ಕ್ವಿಂಟಾಲ್ ತೂಗ್ತಕ್ಕಂಥ ಒಂದು ಟ್ರ್ಯಾಕ್ಟರ್ಗೆ ಸುಮಾರು 2,000 ರೂಪಾಯಿ ಹಣವನ್ನು ಚೆನ್ನಾಗಿರ್ತಕ್ಕಂಥ ರಾಗಿಗೆ ಪಡಿತಾರೆ. ಸ್ವಲ್ಪ ಧೂಳು, ಸ್ವಲ್ಪ ಕಪ್ಪಾಗಿರ್ತಕ್ಕಂಥ ರಾಗಿಗೆ ಸುಮಾರು 3,000, 4,000, 5,000 ಈ ರೀತಿ ಬಿಲ್ಲನ್ನು ಮಾಡಿ ರೈತರಿಂದ ಹಣವನ್ನು ಪಡಿತಾ ಇದ್ದಾರೆ. ಸುಮಾರು ಇದುವರೆಗೂ ಹೊಸದುರ್ಗ ತಾಲೂಕಿನಲ್ಲಿ ಸುಮಾರು 2 ಲಕ್ಷ ಕ್ವಿಂಟಾಲ್ ರಾಗಿಯನ್ನು ಇದುವರೆಗೂ ಸಹ ತೂಕವನ್ನು ಮಾಡಿಸಿ ರೈತರಿಂದ ಕೊಂಡ್ಕೊಂಡಿರ್ತಕ್ಕಂಥ ಏನು ರಾಗಿ ಖರೀದಿ ಕೇಂದ್ರದಿಂದ ಸುಮಾರು 2 ಲಕ್ಷ ಕ್ವಿಂಟಾಲಿಗೆ ಸುಮಾರು ಒಂದು 4,000 ಟ್ರ್ಯಾಕ್ಟರ್ಗಳಲ್ಲಿ ಅಂತ ಹೇಳಿದ್ರೆ ಸುಮಾರು 80 ಲಕ್ಷ ಹಣವನ್ನು ರೈತರಿಂದ ಏನು ಈ ಕ್ವಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ಇವರು ಪಡೆದಿದ್ದಾರೆ. ಅದಷ್ಟೇ ಅಲ್ಲ ರೈತರೇ, ಒಬ್ಬ ರೈತನಿಂದ 50 kg ತೂಕ ಮಾಡ್ತಕ್ಕಂಥ ಬ್ಯಾಗ್ನಲ್ಲಿ ಸುಮಾರು 51.5 kg ರಾಗಿಯನ್ನು ಕಡ್ಡಾಯವಾಗಿ ತರಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನು ಮಾಡಿರ್ತಕ್ಕಂಥ ಈ ಅಧಿಕಾರಿಗಳು ಏನು 1 ಕ್ವಿಂಟಾಲಿಗೆ 3 kg ರಾಗಿಯನ್ನು ಯಥೇಚ್ಛವಾಗಿ ಪಡಿತಾ ಇದ್ದಾರೆ. ಗೋಣಿ ಚೀಲದಲ್ಲಿ ತುಂಬಿಕೊಂಡು ಬಂದಿರತಕ್ಕಂಥ ರಾಗಿಯನ್ನು 52 kg ತೂಗಬೇಕು. ಮತ್ತು ಪ್ಲಾಸ್ಟಿಕ್ ಚೀಲದಲ್ಲಿ ತಂದಿರತಕ್ಕಂಥ ರಾಗಿಗೆ ಸುಮಾರು 51.5 kg ರಾಗಿಯನ್ನು ತೂಗಬೇಕು ಅಂತೇಳಿ ಕಡ್ಡಾಯ ಮಾಡಿರ್ತಕ್ಕಂಥವರು ಸುಮಾರು 1 ಕ್ವಿಂಟಾಲಿಗೆ 3 kg ರಾಗಿಯನ್ನು ಎಕ್ಸ್ಟ್ರಾ ಪಡಿತಾ ಇದ್ದಾರೆ. ಇದು ಸುಮಾರು 2 ಲಕ್ಷ ಕ್ವಿಂಟಾಲ್ ರಾಗಿಯನ್ನು ಏನು ಇದುವರೆಗೂ ಕೊಂಡಿರ್ತಕ್ಕಂಥ ಏನು ಖರೀದಿ ಕೇಂದ್ರದಲ್ಲಿ 1 ಕ್ವಿಂಟಾಲ್ಗೆ 2.5 kg ಅಂತ ಲೆಕ್ಕ ಹಾಕಿದ್ರೆ 500 ಗ್ರಾಮು ಚೀಲಕ್ಕೆ ವಜಾ ಕಳೆದು 2.5 kg ಅಂತ ಲೆಕ್ಕ ಹಾಕಿದ್ರೆ ಸುಮಾರು 5 ಲಕ್ಷ kgಗಳಷ್ಟು ರಾಗಿಯನ್ನು ರೈತರಿಂದ ಇವರು ಸುಲಿಗೆ ಮಾಡಿದ್ದಾರೆ, ಹಗಲು ದರೋಡೆಯನ್ನು ಮಾಡಿದ್ದಾರೆ. ಸುಮಾರು 5 ಲಕ್ಷ kgಗೆ ಇವರೇ ಕೊಡ್ತಕ್ಕಂಥ ಬೆಲೆ ಏನು 48 ರೂಪಾಯಿ 80 ಪೈಸೆ ಬೆಲೆಯನ್ನು ಲೆಕ್ಕ ಹಾಕಿದ್ರೆ ಸುಮಾರು 2,40,00,000 ಹಣ ಈ ರಾಗಿಯಿಂದ ಬರುತ್ತೆ. ಇದೆಲ್ಲವನ್ನು ಸಹ ರೈತರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವರು ದರೋಡೆ ಮಾಡಿದ್ದಾರೆ, ಹಗಲು ದರೋಡೆಯನ್ನು ಮಾಡಿದ್ದಾರೆ, ಸುಲಿಗೆಯನ್ನು ಮಾಡಿದ್ದಾರೆ. ಏನು ಸರ್ಕಾರ MSP ಬೆಲೆ ಕೊಟ್ಟು ರೈತರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಅಂಥ ರೈತರಿಂದಲೇ ಸಹ ಹಣವನ್ನು ಕಿತ್ತು ಇವರ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಅದಷ್ಟೇ ಅಲ್ಲ ಸ್ನೇಹಿತರೆ, ಈ ಮಾಮೂಲಿಯಾಗಿ ನಾವು ಒಂದು ಕೂಲಿ ಕಾರ್ಮಿಕರಿಗೆ ನಾವು ಪ್ರತಿ ದಿವಸ ಯಾವುದೇ ಒಂದು ಕೆಲಸ, ಒಂದು ಚೀಲ, ಒಂದು ರಾಸಗೊಬ್ಬರಗಳನ್ನು ಚೀಲವನ್ನು ಹಾಕಿಸ್ಬೇಕಾದ್ರೆ, ಒಂದು ಸಿಮೆಂಟ್ ಚೀಲಗಳನ್ನು ಹಾಕಿಸ್ಬೇಕಾದ್ರೆ 5ರಿಂದ 10 ರೂಪಾಯಿ ಒಂದು ಚೀಲಕ್ಕೆ ನಾವು ಕೂಲಿಯನ್ನು ಕೊಡ್ತೀವಿ. ಆದರೆ ಇಲ್ಲಿ ಸುಮಾರು 1 ಕ್ವಿಂಟಾಲ್ ರಾಗಿಯನ್ನು ಟ್ರ್ಯಾಕ್ಟರಿಂದ ಒಳಗಾಕಬೇಕದಪ್ಪ ಅಂತ ಹೇಳಿದ್ರೆ ಸುಮಾರು 80 ರೂಪಾಯಿ ಹಣವನ್ನು ಪಡಿತಾ ಇದ್ದಾರೆ. ಇದು ಬಂದು 2 ಲಕ್ಷ ಕ್ವಿಂಟಾಲ್ ರಾಗಿಗೆ 1,60,00,000 ಹಣವನ್ನು ರೈತರಿಂದ ಪಡೆದಿದ್ದಾರೆ. ಅದಷ್ಟೇ ಅಲ್ಲ ರೈತರೇ,
ಈಗ ನಾವು ರಾಗಿ ನೋಂದಣಿಯನ್ನು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ರೈತರಿಂದ 100 ರೂಪಾಯಿ ಹಣವನ್ನು ಪಡಿತಾರೆ. ಈ ರೀತಿ ಸುಮಾರು 10,425 ಜನ ರಾಗಿಯನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಗ್ರೀನ್ ವಚರ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ 100 ರೂಪಾಯಿನ ಪಡಿತಾರೆ. ಇದೆಲ್ಲ ಸೇರಿ ಸುಮಾರು 20 ಲಕ್ಷ ಹಣವನ್ನು ರೈತರಿಂದ ಪಡೆದಿದ್ದಾರೆ. ಸರ್, ರೈತರ ನೀವು? ಎಲ್ಲಿ, ಯಾವರಿಂದ ಬಂದಿದ್ದೀರಾ? ನಿಮ್ಮ ಹೆಸರು? ಪ್ರದೀಪ. ಏನು ರಾಗಿ ತಗೊಂಡಿದ್ರಾ? ಎಷ್ಟು ಕ್ವಿಂಟಲ್ ಇದಾವೆ ರಾಗಿ? 33 ಕ್ವಿಂಟಲ್ ಇದೆ. 33 ಕ್ವಿಂಟಲ್. ಚೀಲ ಎಲ್ಲ ಯಾವ ಥರ ಮಾಡಿದ್ದೀರಾ? ಚೀಲ 51ವರೆ ಮಾಡಿದ್ವಿ. ಯಾಕೆ 50 kg ತೂಕ 51ವರೆ ಯಾಕೆ? ಏನು ಸರ್ ಗೊತ್ತಿಲ್ಲ, 51ವರೆ ಅಂದ್ರೆ ಹಂಗಾಗಿ 51ವರೆ ಮಾಡಿದ್ವಿ. 1 ಕ್ವಿಂಟಾಲಿಗೆ 3 kg ಜಾಸ್ತಿ ತಗೊಂತ ಇದ್ದಾರೆ. ಹಾಂ, ಹೌದಾ? ಏನು ಕ್ವಿಂಟಾಲಿಗೆ 3 kg ರಾಗಿಯನ್ನು ಪಡೆದಿರ್ತಕ್ಕಂಥ ಏನು ಅಧಿಕಾರಿಗಳು 100 ಗ್ರಾಮ್ ಕಡಿಮೆ ಇದ್ರೂ ಸಹ ಹೊರಗಡೆಯಿಂದ ರಾಗಿಯನ್ನು ತಂದಾಕ್ರಿ ಅಂತೇಳಿ ಕೇಳ್ತಾರೆ. ಹಾಕಿದ್ರಾ? ಹೊರಗೆ ದುಡ್ಡು ಕೊಟ್ಟು ತಗೊಂಬಂದ್ರಿ? ಹೆಂಗೆ ತಗೊಂಬಂದ್ರಿ? ಅಲ್ಲಿ ಹೊರಗೆ 350 ರೂಪಾಯಿನಾಗ ತಗೊಂಬಂದ್ರಿ. 10 kg ತೊಗೊಂಬಂದು ಈಗ 51ವರೆ kg ಕಡಿಮೆ ಬರುತ್ತೆ ಅನ್ನೋದಕ್ಕೆ ನೀವು ತಗೊಂಡು ಹಾಕಿದ್ದೀರಾ, ಅದಲ್ಲ? ಹಾಂ. ಅದೇ ರೀತಿ ಪ್ರತಿ ಕ್ವಿಂಟಾಲ್ಗೆ 3 kg ಅಂತೆ ಸುಮಾರು 2 ಲಕ್ಷ ಕ್ವಿಂಟಾಲ್ಗೆ 5 ಲಕ್ಷ kg ರಾಗಿಯನ್ನು ಇವರು ಅಧಿಕಾರಿಗಳು ಉಚಿತವಾಗಿ ರೈತರಿಂದ ದರೋಡೆಯನ್ನು ಮಾಡಿದ್ದಾರೆ, ಸುಲಿಗೆಯನ್ನು ಮಾಡಿದ್ದಾರೆ. ಈ 5 ಲಕ್ಷ kg ರಾಗಿಗೆ ಸುಮಾರು 2,40,00,000 ರೂಪಾಯಿ ಹಣ ಆಗುತ್ತೆ. ಈ ರೀತಿ ಏನಾದರೂ ಒಂದು ಸರ್ಕಾರ ಒಂದು MSP ಪ್ರೈಸನ್ನು ಕೊಟ್ಟು ರೈತರಿಗೆ ಏನಾದರೂ ಒಂದು ಸಹಕಾರ ಮಾಡೋಣ ಅಂತಕ್ಕಂಥದ್ದನ್ನು ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರಗಳು ಯೋಜನೆಗಳನ್ನು ತಂದರೆ ಈ ಅಧಿಕಾರಿಗಳು ಆ ರೈತರ ಹಣವನ್ನು ಸಹ ಇವರು ಯಾವ ಕಾರಣಕ್ಕೂ ಇವರು ಬಿಡೋದಿಲ್ಲ. ನಾವು ಇವತ್ತು ಯಾವುದೇ ಒಂದು ಅಂಗಡಿಗೆ ಹೋಗಿ ಒಂದು kg ಏನಾದರೂ ಒಂದು ತೆಗೆದುಕೊಂಡ್ರೆ 5 ಗ್ರಾಮ್ ಜಾಸ್ತಿ ಇದ್ದರೂ ಸಹ ಇವರು ವಾಪಸ್ಸು ಅಂಗಡಿಯವರು ಯಾವುದೇ ಕಾರಣಕ್ಕೆ ಕೊಡಲ್ಲ. ಆದರೆ ರೈತರಿಂದ kg ಗಟ್ಟಲೆ ರಾಗಿಯನ್ನು ಸಹ ಇವರು ಉಚಿತವಾಗಿ ಪಡಿತಾರೆ. ಇದು ರೈತನಿಗೆ ಯಾವುದಕ್ಕೂ ಒಂದು ಬೆಲೆ ಇಲ್ಲ. ರಾಗಿ ಬೆಳೆದಿರ್ತಕ್ಕಂಥ ರೈತನಿಗೆ ಸುಮಾರು ಇದೆಲ್ಲವನ್ನು ಲೆಕ್ಕ ಹಾಕಿದ್ರೆ ಒಬ್ಬ ರೈತನಿಗೆ ಸುಮಾರು ಒಂದು 15,000 ರೂಪಾಯಿ ಎಲ್ಲ ಖರ್ಚು ಬರುತ್ತೆ. ಇದನ್ನು ಏನು ಇವರು ಒಂದು ಸಮಪಾಲು ಬಂದಿರತಕ್ಕಂಥದ್ರಲ್ಲಿ ಇವರು ಏನೂ ಬೆಳೆದೆ ರೈತ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಕಷ್ಟ ಬಿದ್ದು ಬೆಳೆಯೋದು, ಇವರು ಯಾವುದೇ ಕಷ್ಟ ಇಲ್ಲದೆ ರೈತರ ಹಣವನ್ನು ಸಮಪಾಲು ಪಡೆಯುವಲ್ಲಿ ಇವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿತ ಇದು ನಿಲ್ಲಬೇಕು. ಏನು ಇವರು 3 kg ರಾಗಿಯನ್ನು ರೈತರಿಂದ ಪಡೆದಿದ್ದಾರೆ, ಇದು ವಾಪಸ್ಸು ರೈತರ ಖಾತೆಗಳಿಗೆ ಹಾಕಬೇಕು. ಈ 5 ಕೋಟಿ ಹಣವನ್ನು ರೈತರ ಎಲ್ಲರ ಖಾತೆಗಳಿಗೂ ಸಹ ಹಾಕಬೇಕು. ಅಲ್ಲಿವರೆಗೂ ಎಲ್ಲ ರೈತರು ಸಹ ಈ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಕೊಡಬೇಕು. ಎಲ್ಲ ಏನು ಸಮಾಜದ ಸುಧಾರಕರಿದ್ದೀರಾ ನೀವೆಲ್ಲರೂ ಸಹ ಇದಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಈ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಕೇಳ್ತಾ, ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.